ಸರಿ ಅತ್ತೆ, ನಾನು ಉಪ್ಪಿನಕಾಯಿ ಮಾಡಕ್ಕೆ ಹೋಗಿ ಬರ್ತೀನಿ. ಸಾರಿಲ್ಲ ಸಾಯಂಕಾಲಕ್ಕೆ ಒಂದು ಈಟು ಏನಾದರೂ ಇಸ್ಕಿದ ಬೇಳೆ ಸಾರೋ ಎತ್ತಾದ್ರೂ ಮಾಡ್ಬಿಡ್ರಿ. ನಾನು ಬಂದು ಅನ್ನ ಮುದ್ದೆ ಮಾಡ್ತೀನಿ. ನೀವೇನು ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಾನೆಲ್ಲ ಅನ್ನ ಮುದ್ದೆ ಮಾಡ್ತೀನಿ. ಸಾರೊಂದು ಮಾಡಿಕ್ರಿ ಸಾಕು. ಹಂಗೇನೆ ಒಂದಿಷ್ಟು ಮುಸ್ರೆ ಇದ್ದಾವೆ, ಅವನು ತೊಳೆದಿಕ್ ಬಿಡ್ರಿ. ಬೇಜಾರು ಮಾಡ್ಕೋಬೇಡ ಅತ್ತೆ. ಅಯ್ಯೋ, ನೀನು ಕೆಲ್ಸಕ್ಕೆ ಹೋಗ್ತೀಯ, ದಿನ ನಾ ದುಡ್ಕೊಂಬತ್ತೀಯ, ನಾನು ಮನೆಗೆ ಇರ್ತೀನಿ, ನಾನೆಲ್ಲ ಮಾಡ್ತೀನಿ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಸೀತಾ? ಹೋಗು. ನಾನೇನೇನು ಅಷ್ಟೇನೇನು ವಯಸ್ಸಾಗಿರೋಳಲ್ಲ, ನಾನು ಈಗ್ಲೂ ಕೂಲಿ ಮಾಡ್ತೀನಿ. ಮನೆ ಕೆಲಸ ಮಾಡಕ್ಕೂ ಆಗಲ್ಲ ಅಂತ ತಿಳ್ಕೊಂಡಿದ್ಯೇನು? ಮಾಡ್ತೀನಿ, ಹೋಗು. ನಾನು ಇವಾಗ ಚೆನ್ನಾಗಿದ್ದೀನಿ. ಅಲ್ಲ ಅತ್ತೆ, ಹುಷಾರಿಲ್ವಲ್ಲ, ಯಾಕೆ ಸುಮ್ಮನೆ ನಿಮಗೆ ಹೇಳೋದು ಅಂತ ಅಷ್ಟೇನಿ. ನೀವು ಹುಷಾರಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಚೆನ್ನಾಗಿದ್ದೀನಿ, ಹೋಗು ನೀನು. ಹೋಗಿ ಗೊತ್ತಾಗುತ್ತೀರ್ಗ. ಉಪ್ಪಿನಕಾಯಿ ಮಾಡಕ್ಕೆ ಜಾಸ್ತಿ ಆರ್ಡರ್ ಐತಿ ಅಂತ ಹೇಳ್ತೀಯ, ಹೋಗಿ ಮಾಡೋಗ್ರಿ ಪಾಪ. ನಿನ್ಗೂ ಜಾಸ್ತಿ ಕೂಲಿ ಕೊಡ್ತಾಳಲ್ವಾ ಸೂಜಿ ಇವಾಗ? ಅತ್ತೆ, ಜಾಸ್ತಿ ಕೂಲಿ ಕೊಡ್ತಾಳೆ. ಬರ್ತೀನಿ ನಾನು. ಆಯ್ತಾಯ್ತು, ಹೋಗು. ಅಯ್ಯೋ, ನಮ್ಮ ಸೀತಾ ಎಷ್ಟು ಒಳ್ಳೆಯವಳು. ಇಂಥ ಸೊಸೆ ಮೇಲೆ ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಇಷ್ಟು ದಿನನ ಸುಮ್ಮನೆ ವ್ಯರ್ಥ ಮಾಡ್ಬಿಟ್ನಲ್ಲ. ಇಂಥ ಸೊಸೆ ಕೊಟ್ಟೆ ಮಾಡಿ ಕಳ್ಸ್ಕೊಂಡು ಸೇವೆ ಮಾಡಿಸ್ಕೊಂಬ್ಲಾರ್ದೇನೆ ಸಿಟ್ಟು ಮಾಡ್ಕೊಂಡು ನಾನು ಸುಮ್ಮನೆ ಇದು ಮಾಡ್ಕೊಂಡೆ ಅನ್ಸುತ್ತೆ, ಮನಸ್ತಾಪ ಮಾಡ್ಕೊಂಡು. ನಾನು ಚೆನ್ನಾಗಿರೋದನ್ನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡಿದ್ದೆ ಇಷ್ಟು ದಿನ. ಹೆಂಗೋ ಈಗ ನನಗಂತೂ ಸಂತೋಷ ಆಗ್ತೈತೆ ನನ್ನ ಸೊಸೆ ನೋಡಿದ್ರೆ. ಮನೆ ಕೆಲಸ ಮಾಡ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗ್ಕೊಂಡು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನನ್ನ ಮಗನೂ ಚೆನ್ನಾಗಿ ನೋಡ್ಕೊಂತಾಳೆ, ನನ್ನ ನೋಡ್ಕೊಂತಾಳೆ. ಸಾಕು ಸಾಕು, ಸೊಸೆನ ನೋಡಿ ಈಗ ಗೀರಕಾಯಿ ಆಗ್ಬೇಡ್ವೆ. ಏ ದುರ್ಗಮ್ಮ, ಓ ಸಾಕಮ್ಮ, ನೀನ ಏನೇ ಇದು? ಇಂದ್ಲಿಂದ ಬಂದು ಏನೋ ಮಾತಾಡ್ತಾ ಇದೆಯಾ? ಏನ್ ಸಮಾಚಾರ? ನಾನು ಏನ್ ಮಾತಾಡ್ದೆ ಅಂತ ನಿನಗೆ ಕೇಳ್ಸೇ ಇಲ್ಲ. ಸೊಸೆ ಗ್ಯಾಂದಾಗೆ ಮೈ ಮರ್ತ್ ಬಿಟ್ಟಿದ್ಯಾ? ಏನ್ ಸೊಸೆನ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ಯಾ? ಏನ್ ಸಮಾಚಾರ? ಏನಿಲ್ಲ ಕಣೆ ಸಾಕಮ್ಮ, ಇಷ್ಟು ದಿನ ನಾನು ನನ್ನ ಸೊಸೆನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಈಗ ಅರ್ಥ ಆಗೈತಿ ಅಂತ ಯೋಚನೆ ಮಾಡ್ತಿದ್ದೆ. ಇಂಥ ಸೊಸೆನ ನಾನು ಬೇಡ ಅಂತಿದ್ನಲ್ಲ ಅಂತಾನ. ಹಂಗೇನಮ್ಮ, ಹಂಗೆ ಆಗದು. ಒಂದ್ ಸ್ವಲ್ಪ ಬುಟ್ಟಿಗೆ ಬೀಳ ಸಾಕನ, ಆಮೇಲೆ ಗೊತ್ತಾಗುತ್ತೆ ಸೊಸೆ ಬುದ್ಧಿ ಏನು ಅಂತಾನ. ನನ್ನ ಸೊಸೆನು ಕಾಣಿಸ್ತಾ ಇಲ್ವಾ? ಮೊದ್ಲು ಬಂದಾಗ ಏನ್ ಮಾಡಿಕ್ಕಿದ್ದೇನು, ಅತ್ತೆ ಬದೇನು. ಈಗ ನೋಡು, ನಾನು ಅವಳು ಸೇವೆ ಮಾಡಂಗಾಗೈತಿ. ಅದಕ್ಕೆ ಸದ್ರ ಕೊಡ್ಬೇಡ, ಒಂದಿಟ್ಟು ಬಿಗಿಯಾಗಿರು. ನೀನೇನು ಮಾಡಕ್ ಹೋಗ್ಬೇಡ. ಸದ್ರ ತಂಬಿಟ್ರೆ ಅಷ್ಟೇನೆ. ನೀನು ಮನೆ ಕೆಲಸದಳ ಆ ಥರ ಆಗ್ಬಿಡ್ತೀಯ. ನೋಡು, ನನ್ನ ಮನೆ ಕೆಲಸದಳ ಥರ ಮಾಡ್ಕೊಂಡವಳೆ ಅವಳು, ನನ್ನ ಸೊಸೆ ಗಂಗಿ ಎಂಬಳು. ನೀನು ಹಂಗಾಗಿಗೀಯ. ಮಗುನ ಒಂದಿಟ್ಟು ಹುಷಾರು, ನಿನ್ನ ಇದ್ರಾಗೆ ಇಟ್ಕೊ. ನೀನು ಹೇಳೋ ಮಾತು ಕೇಳ್ಬೇಕು ಅವನು. ಏ ಸಾಕಮ್ಮ, ಹಂಗೆಲ್ಲ ಯೋಚನೆ ಮಾಡಿದ್ರೆ ಅಷ್ಟೇನೆ. ನಾವು ನೆಮ್ಮದಿಯಾಗಿರಕ್ಕಾಗಲ್ಲ, ಅವರು ನೆಮ್ಮದಿಯಾಗಿರಕ್ಕಾಗಲ್ಲ. ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ಲಿ ಅಂತನ ಆಸೆ ಪಟ್ರೆ ಅವಾಗ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತಾರೆ. ನಿನ್ ತರ ನಿನ್ನ ಮಾತು ಕೇಳ್ಕೊಂಡು ಏನಾದ್ರೂ ದ್ವೇಷ ಮಾಡಿದ್ರೆ ಅಷ್ಟೇನೆ. ಗೋವಿಂದ, ಮೂರ್ಕಣಿನ ಚಿಪ್ಪೇನೆ ನಮಗೆ. ಸುಮ್ಮನೆ ಹೋಗತ್ ಕಲ್ತ್ಕ. ನನ್ನ ಸೊಸೆ ಬಗ್ಗೆ ನನಗೆ ಚೆನ್ನಾಗಿ ಅರ್ಥ ಆಗೈತೆ. ನೀನೇನು ಹೇಳಿರು ನಾನು ನಂಬಲ್ಲ. ಆಯ್ತು ಬಿಡಮ್ಮ, ಯೋಚನೆ ಮಾಡ್ಬಿಡ. ಒಂದೊಂದು ದಿವಸ ನಿನಗೆ ಗೊತ್ತಾಗುತ್ತೆ. ಏನ್ ಹಂಗ್ ನೋಡ್ತಾ ಇದ್ಯಾ ಕಿವುಡ್ದಿಮ್ಮಿ? ಹೋಗತ್ ಕಲ್ತ್ಕ. ಏನ್ ನೋಡಿ ಅಲ್ಕಿಸಿ ಬೇಡ, ನನ್ ನೋಡಿ ಬಂದ್ಬಿಟ್ಲಿ ಇಲ್ಲಿ ಅಲ್ಕಿಸಿ ಹಾಕಿ. ಏನೇ ಸಾಕಿ, ಏನ್ ಗೊಣಗ್ತಾ ಇದ್ಯಾ? ಜೋರಾಗಿ ಹೇಳು, ಅದೇನು ಅಂತಾನ. ನಾನು ಎಷ್ಟು ಜೋರಾಗಿ ಹೇಳಿದ್ರು ನಿನ್ ಕಿವಿಗೆ ಕೇಳಿಸ್ಬೇಕಲ್ಲ ಅದು. ಹೋಗು ಸುಮ್ಮನೆ. ಕೇಳಿಸ್ತಿದ್ರು ಬಂದ್ಬಿಡುತ್ತೆ. ಏನ್ ಹೇಳು ಅಂತಾನ. ಕಿವುಡು ಮಂಡ್ಯದು. ಸಾಕು ಹೋಗು. ಏನ್ ನಿಂತ್ಕೊಂಡು ನೋಡ್ತೀಯ? ಸಾಯಕ್ ಹೋಗ್ತೀಯ? ಯಾಕೆ ಇಷ್ಟು ಬೇಗ ಜೀವನ ಬೇಸರ ಆಯ್ತಾ? ಅಯ್ಯಯ್ಯೋ, ಆಗ್ಬೇಕಾದ್ದೆ ನಿನ್ನಂತಳು ಈ ಭೂಮಿ ಮೇಲೆ ಇದ್ದೇನ್ ಪ್ರಯತ್ನ ಅಲ್ವೇ? ಹೋಗು ಬಾ, ನಾನೇ ನಿನ್ನ ಕರ್ಕೊಂಡೋಗಿ ನಿನಗೆ ಸಹಾಯ ಮಾಡ್ತೀನಿ ಸಾಯಕ್ಕೆ. ಎಲ್ಲಿ ಸಾಯ್ತೀಯ? ಕೆರೆಗೆ ಬಿದ್ದು ಸಾಯ್ತೀಯೋ, ಅಥವಾ ಹಳ್ಳಕ್ಕೆ ಬೀಳ್ತೀಯೋ, ಅಥವಾ ಏನನ್ನ ನೇಣಿಗೀಡು ಹಾಕೊಂಡು ಸಾಯ್ತೀಯೋ? ಹೆಂಗ್ ಸಾಯ್ತೀಯಳು? ನಾನೇ ನಿನಗೆ ಸಾಯಕ್ಕೆ ಸಹಾಯ ಮಾಡ್ತೀನಿ ಬಾ. ಉಳ್ಳ ಸಾಯ್ಬೇಕು ಅಂತ ನೀನೇ ಆಸೆ ಪಡ್ತಾ ಇದ್ಯಾ? ಆಸೆ ಪಡೋದನ್ನ ನೆರವೇರಿಸ್ಬೇಕು ಬಾ. ಕಿವಳಜ್ಜಿ ಸರಿಯಾಗಿ ಹೇಳ್ತೀವಿ ಸಾಕಿಗೆ. ಬರೇನೆ ಜಗಳ ತುಂಬಿಕತ್ ಬಂತಾಳೆ ಇಲ್ಲಿ ಅತ್ತಿಗೂ ಸಸಿಗೂ. ಏ ಸಾಕಿ, ಬಾರಿ ಹೋಗೋಣ. ನೀನೇನು ಯೋಚನೆ ಮಾಡ್ಬೇಡ. ನೀನ್ ಸತ್ರೆ ಯಾರು ಒಂದ ನೀನು ಕಣ್ಣೀರ್ ಹಾಕಲ್ಲ. ಯಾಕೆ ಹೇಳು? ಯಾಕೆ ಅಂತಾನ ನಿನಗೇನ್ ಗೊತ್ತಿರುತ್ತೆ? ಈ ಊರಾಗೆ ನೀನ್ ಎಷ್ಟು ಕಿತಾಪತಿ ಮಾಡಿದ್ಯಾ, ಎಷ್ಟು ಜಗಳ ತಂದಿಕ್ಕಿದ್ಯಾ. ನಿಮ್ ಮನೆಯಾಗೆ ನಿನ್ ಮಗ ನಿನ್ ಗಂಡನೇನೆ ಕಣ್ಣೀರ್ ಹಾಕಲ್ಲ. ಓದ್ಲಾ ಪೀಡೆ ತೊಲಗ್ತು ಅಂತ ಹೇಳ್ಬಿಟ್ಟು ಹಬ್ಬ ಮಾಡ್ತಾರೆ. ಊರಿಗೆಲ್ಲ ನಾ ಬಾಡೂಟ ಹಾಕಿಸ್ತಾ ನಿನ್ ಗಂಡ. ಸಿಗಡಿಸಿದ್ದ ಹೆಂಗನು ನಿಮ್ಮವೇನೆ ಕುರಿ ಇದಾವೆ. ಒಂದ 5 ಕುರಿ ಕಳೆದ್ಬಿಟ್ಟು ತಿಥಿ ಮಾಡ್ತಾರೆ. ಚೆನ್ನಾಗಿ ಬುಸ್ನಾಗನು ನಿನ್ ಗಂಡ ನಿನ್ ಸೊಸೆ ಎಲ್ಲರೂ ಸೇರ್ಕೊಂಡು ನಮ್ಮ ಊರಿನ ಜನಗಳು ಒಂದ್ ದಿವಸ ನೆಮ್ಮದಿಯಾಗಿ ತಿಂತಾರೆ. ನಿನ್ ಸತ್ರೆ ನಮ್ಮ ಊರಿಗೆಲ್ಲನ ಉಪಯೋಗ ಆಗುತ್ತೆ ನೋಡು. ನಾನೇಕೆ ಸಾಯ್ಲಿ? ನೀನು ಗುಜ್ರಿ ಮಾಲು. ನಿನಗೆ ಆಗೈತೆ 90 ವರ್ಷ 100 ವರ್ಷ ಆಗಿರ್ಬೇಕು. ನೀನ್ ಸಾಯ ಹೋಗಿ, ನಾನೇ ಸಾಯಿ. ನನಗಿನ್ನ 50 ವರ್ಷ. ಬಂದ್ಬಿಟ್ಲಿ.
ಸಾಯ್ತೀನಂತೆ ಸಾಯ್ತೀನಿ. ನಾನು ಯಾಕೆ ಸಾಯನ? ನನಗೆ ತಲೆ ಕೆಟ್ಟೈತ ಸಾಯಕ್ಕೆ ಇಷ್ಟಪಡಕ್ಕೆ? ನಾನು ಇನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಓ ಬಂದ್ಬಿಡು ಇಲ್ಲಿ, ಊರಿಗೆಲ್ಲನ ಬಾಡೂಟ ಹಾಕಿಸ್ತಾನಂತೆ ನಾನು ಸತ್ರೆ. ಎಕ್ಕಿ ಹಿಡ್ದಿಮ್ಮಿ ಹೋಗು, ಸುಮ್ಮನೆ ತಲೆ ತಿನ್ಬೇಡ. ಕಿವೆ ಕೇಳಿಸ್ತಿದ್ರು ಬಂದ್ಬಿಟ್ಲು ಇಲ್ಲಿ. ಹೋಗು ನೀನೇ ಸಾಯಿ. ಏ ನೀನ್ ಹೆಂಗ್ ಸತ್ರು ಸಾಯೋದೇನಿ ನಿನ್ನಿಷ್ಟ, ನೀನ್ ಹೆಂಗಾದ್ರೂ ಸಾಯಿ. ನಾನೇನೇನು ನಿನ್ ಎಣಕೆಂಡೇ ಸಾಯಿ ಅಥವಾ ವಿಷ ಕುಡ್ದೇ ಸಾಯಿ ಅಥವಾ ಬಾವಿಗೆ ಬಿದ್ದೇ ಸಾಯಿ ಅಂತ ಹೇಳಲ್ಲ. ನೀನ್ ಹೆಂಗಾದ್ರೂ ಸಾಯಿ. ನಿನ್ಗೇನ್ ಬೇಕಾದ ನಾನು ತಂದು ಕೊಡ್ತೀನಿ. ಹಗ್ಗ ಬೇಕಾ ಅಥವಾ ಚಾಕ ಬೇಕಾ ಅಥವಾ ನೀರಿಗೆ ತಳ್ಳಬೇಕಾ? ಸಕಮ್ಮ ಹೋಗಿ ಸಾಯಕ್ಕೆ ಸಹಾಯ ಮಾಡುತ್ತಂತೆ ಕಿವಿಡಜ್ಜಿ. ಭೂಮಿ ಮೇಲೆ ನೀನಿದ್ದು ಏನ್ ಮಾಡ್ತೀಯ? ಬರೀ ಅವ್ರಿಗೂ ಇವ್ರಿಗೂ ಜಗಳ ತಂದಿಕ್ಕದೇ ಆಯ್ತು. ಸಕಮ್ಮ ನೀಡಕ್ಕೆಮ್ಮದು ನೋವಾಗುತ್ತೆ. ನೀರಿಗೆ ಬಿದ್ದರೆ ನೋವೇ ಆಗಲ್ಲ, ಗೊತ್ತೇ ಆಗಲ್ಲ. ನೀರಿಗೆ ಬಿದ್ದು ಅರ್ಧ ಗಂಟೆಗೆ ಸತ್ತೇ ಹೋಗ್ಬಿಡ್ತೀಯ. ಸಕಮ್ಮ ಬಾ ಕರ್ಕೊಂಡು ಹೋಗ್ತೀನಿ. ಯಾಕೆ ತಿಮ್ಮಜ್ಜಿ ನಿನಗೇನು ಮಾಡಕ್ ಕೆಲಸ ಇಲ್ವಾ? ನಾನ್ಯಾಕೆ ಸಾಯಕ್ಕೆ ಹೋಗೋಣ? ಏನಂದೆ ಏನಂದೆ ಅಂತೆ ಕಿವೆ ಕೇಳ್ದಿದ್ರು ನೋವು ಬಂದ್ಬಿಡ್ತಾಳೆ ಇಲ್ಲಿ. ತಿಮ್ಮಜ್ಜಿ ನಾನೇನು ಸಾಯ್ತೀನಿ ಅಂತ ಹೇಳಿಲ್ಲ, ಮುಚ್ಕೊಂಡು ಹೋಗತ್ ಕಲ್ತ್ಕ. ಸುಮ್ಮನೆ ನೀನು ಏನೇನೋ ಕೇಳಿಸ್ಕೊಂಡು ಏನೇನೋ ಮಾತಾಡ್ಬೇಡ. ನಾನ್ಯಾಕೆ ಸಾಯನ? ಓಹೋ ಊರಿಗೆಲ್ಲ ಬಾಡೂಟ ಹಾಕಕ್ಕೆ ನಾವೇನೇನು ಬಿಟ್ಟು ಬಿದ್ದಿದೀವ? ಮುಚ್ಕೊಂಡು ಹೋಗು ನೀನು. ನಂತ ಮಾತಾಡಬೇಡ ನೀನು. ನಂತ ಮಾತಾಡೋದು ನನಗೆ ಸಿಟ್ಟು ಬರುತ್ತೆ. ಓ ಸಾಯಕ್ಕೆ ಇಷ್ಟ ಇಲ್ವಾ? ನಾನೆಲ್ಲೋ ನೀನು ಸಾಯ್ತೀನಿ ಅಂತ ಎಂದಂಗ ಆಯ್ತು, ಅದಕ್ಕೆ ಹಂಗೊಂದೆ. ಹೋಗ್ಲಿ ಬಿಡು. ಈಗಲೂ ಹೇಳ್ತಾ ಇದ್ದೀನಿ, ನೀನಿದ್ರೂ ಏನು ಪ್ರಯೋಜನ ಇಲ್ಲ, ಸತ್ರು ಏನು ಪ್ರಯೋಜನ ಇಲ್ಲ. ಭೂಮಿಗೆ ಭಾರನಾದ್ರೂ ಕಮ್ಮಿ ಆಗುತ್ತೆ. ನಾನ್ಯಾಕೆ ಸಾಯ್ಲಿ? ನೀನೇ ಸಾಯಿ. ನಿನಗೆ ವಯಸ್ಸಾಗಿರೋದು ಜಾಸ್ತಿ. ನಿಂದೇನೈತಿ? ಮಕ್ಕಳು ಮದುವೆ ಮಾಡಿದ್ಯಾ, ಮೊಮ್ಮಕ್ಕಳನ್ನ ನೋಡಿದ್ಯಾ, ಮರಿ ಮಕ್ಕಳನ್ನ ನೋಡಿದ್ಯಾ? ಮುಚ್ಕೊಂಡು ಹೋಗಿ ಸಾಯಾಗ ಹೋಗಿ. ನನ್ನ ಯಾಕೆ ಸಾಯಿಗಿ ಅಂತ ಹೇಳ್ತಾ ಇದ್ಯಾ? ಸಾಯಿಗಿ ಅಂತಂದ್ರೆ ನಾನು ಸುಮ್ಮನಿರಲ್ಲ ನೋಡು. ಪಾಪ ಸಿಗಡಿಸಿದ್ದ ನಿನ್ ಕಟ್ಕೊಂಡ ಆಗಿಂದನ ಬರೇ ಕಂಡಾರ ಮನೆಗೆ ಕೂಲಿ ಮಾಡೋದು ಜೀತ ಮಾಡೋದೇ ಆಗೈತಿ. ಒಂದ್ ದಿವ್ಸ ನಾನು ನೆಮ್ಮದಿಯಾಗಿ ಮನೆಯಾಗೆ ಉಂಬ್ಲಿಲ್ಲ, ಕೂಳು ತಿಂಬ್ಲಿಲ್ಲ. ಪಾಪ ಅಲ್ಲೆಲ್ಲೋ ಹೋಗಿ ಜೀತ ಮಾಡ್ತಾ ಇದ್ದಾನೆ. ನೀನ್ ನೋಡು ಊರ್ ಬಸ್ ಈ ತರ ಆ ಮನೆ ಈ ಮನೆ ಅಂತ ತಿರುಗ್ತೀಯ. ಮನೆಯಾಗೆ ಬಾಣ್ತಿ ಇದ್ದಾಳೆ, ಅವ್ಳು ನೋಡ್ಕೊಂಬನ ಹುಡುಗನ ಅಳ್ತಾನ ಇಲ್ವಾ? ಅಲ್ಪಲ್ ಕುಡಿತಾ ಮನಿ ಕೆಂಡ್ಲ ಇಲ್ವಾ? ಹುಚ್ಚ ಒಯ್ದಿರೋ ಕಕ್ಕ ಮಾಡಿರೋ ಬಟ್ಟೆನ ಹೋಗಿ ತೊಳೆದಾಕದ್ ಬಿಟ್ಟು ಇಲ್ಲಿ ಬಂದಿದ್ಯಾ ಈ ದುರ್ಗಮ್ಮನ್ ತಕ್ಕ ಮಾತಾಡಕ್ಕೆ? ಹೋಗು ಹೋಗು, ಮನೆಗೆ ನನ್ನ ಕೆಲ್ಸ ಇದ್ರೆ ನೋಡ್ಕೆ ಹೋಗಿ. ಸುಮ್ಮನೆ ಯಾಕೆ ಊರು ತುಂಬಾನ ಬೀದಿ ಬಸ್ ಈ ತರ ಅಲ್ಕೊಂಡು ಅವ್ರ ಇವ್ರಿಗೂ ಚಾಡಿ ಚುಚ್ಕೊಂಡು ಓಡಾಡ್ತಿ ಹೇಳು? ಇರು ಏನ್ ಮಾಡ್ತೀನಿ ನೋಡು. ಈ ಕಿವಿಡ ದಿಮ್ಮಿಗೆ ಸರಿಯಾಗಿ ನೂಕ್ ಹೋಗ್ತೀನಿ. ಬೀಳ್ಬೇಕು ಬುಲ್ಡೋಡಿ ಹಂಗೆ. ಬುಲ್ಡೋಡ್ದು ಇಲ್ಲೇ ಸಾಯ್ಬೇಕು. ಪಾಪ ಅಮ್ಮವ್ರಿಗಾದ್ರೂ ಕಾಟನಾದ್ರು ತಪ್ಪುತ್ತೆ ತಿಮ್ಮಿದು. ಹಂಗೆ ಮಾಡ್ತೀನಿ. ಅವಾಗ್ಲೇನೆ ಈ ಕಿವಿಡ ದಿಮ್ಮಿಯಿಂದನ ನಾನು ಬಚಾವಾಗಕ್ಕಾಗತ್ತೆ. ಯೋ ಲೇ ಸಾಕಿ, ಏನೇ ಇದು ಹಿಂಗೆ ಕ್ವಾಣ ನುಗ್ದಂಗ್ ನುಕ್ಕೇಡ್ ಹೋಗ್ತಾ ಇದೆಯಲ್ಲ, ನಾನು ಬೀಳಿಸ್ಕೊಂಡು ಹಂಗೆ ಹೋಗ್ತಾ ಇದೆಯಲ್ಲ, ನಿಟ್ಲಿಟ್ಟಾಳೆ ಬಾರಿ ಎತ್ತು. ಅಯ್ಯೋ ದೇವ್ರಿ, ಅಯ್ಯಪ್ಪ ಏನು ಇವಳು ಹಿಂಗ್ ಹೋಗ್ತಾಳೆ? ದುರ್ಗಮ್ಮ ಎತ್ತು ಬಾರಿ. ಅಪ್ಪ ಹೇಳ್ತಿಮ್ಮಜ್ಜಿ ಎದಳು. ಅಯ್ಯೋ ದೇವ್ರಿ, ಸಾಕಮ್ಮೇನು ಹಿಂಗ್ತಾಳು? ಏನೋ ತಮಾಷೆ ಮಾತಾಡಿದ್ರೆ ಹಿಂಗ ಬಜ್ಜಿ ನೀನು ನುಕ್ಕೇಡ್ ಹೋಗ್ತಾಳೆ. ಎದ್ದಳಜ್ಜಿ ಎದ್ದಳು. ಅವಳು ಕೊಟ್ಟು ಯಾಕೆ ಮಾತಾಡಕ್ ಹೋಗ್ತೀಯ ಸುಮ್ಮನೆ? ಅಮ್ಮ ನೋಡ್ದ ಹೆಂಗ್ ಸೊಂಟ ನೋವಾಯ್ತು. ಅಯ್ಯೋ ದೇವ್ರಿ, ಇವಳೇನು ಏನ್ ಎಮ್ಮೆನೋ ದನನೋ ಹಿಂಗ್ ನುಕ್ಕೇಳೋಗ್ತಾಳೆ ಈ ಸಾಕಿ? ನೋಡ್ದ ಅವಳಾಗಿ ಅವಳೇ ಹೇಳಿದಾಳೆ ಸಾಯ್ಬೇಕು ಅನ್ನೋ ಸ್ಥಿತಿ ಅಂತಾನ. ಅದಕ್ಕೆ ಸಹಾಯ ಮಾಡ್ತೀನಿ ಅಂದಿ, ಅದಕ್ಕೆ ಸಿಟ್ ಮಾಡ್ಕೊಂಡು ನೋಡ್ದ ಹಿಂಗ್ ದುಕ್ಕೇಳೋಗಿದ್ದ. ಇರು ಸಾಕಿ, ನನ್ನೇ ತಳ್ಕೊಂಡು ಹೋಗ್ತೀಯನಿ, ನೀನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನಾನು? ಯಪ್ಪ ಎಂತಟ ಬಿದ್ನಿ, ಎಂತಟ ತಳ್ಳಿಬಿಟ್ಲು ಸಾಕಿ. ಅಯ್ಯಪ್ಪ ಮಾಡ್ತೀನಿ ಇರು ಈ ಸಾಕಿಗೆ, ಎದ್ದಾಳಬಾರ್ದು ತಿರ್ಗ. ಅಯ್ಯಪ್ಪ ಸಾಕಮ್ಮನಿಗೆ ಏನ್ ಗ್ರಾಚಾರ ಏನು? ಈ ವಜ್ಜಿನೇನೆ ತಳ್ಕೊಂಡು ಹೋಗ್ತಾಳಲ್ಲ. ಏನೋ ತಮಾಷೆ ಮಾಡಿ ಅವಜ್ಜಿ ಕಿವಿ ಕೇಳಿಸಲ್ಲ. ಮತ್ತೆ ಗೊತ್ತಿದ್ದು ಸಿಟ್ ಮಾಡ್ಕೊಂಡು ಹಿಂಗ್ ತಳ್ಕೊಂಡು ಹೋಗ್ತಾಳಲ್ಲ, ದನ ತಳ್ಕೊಂಡೋದಂಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.